ನಿಮ್ಮ ಮಾವನ್ನ ಕರ್ಕೊಂಬಂದಾಳ. ನಿಮ್ಮದು ಹೊಲ ಐತಲ್ಲ ಅದ್ರ ಕಡೆ ನಿಂತಾರ. ನಾವ ಮನೆಗೆ ಬರ್ತೀನಿ ಅಂದರು. ನನಗೇನು ಹೆದರಿಕಿಲ್ಲಕ್ಕಿದು, ನಾನೇನು ಹೆದರೋದಿಲ್ಲ. ಅವಳವಳಿ ಶಂಕರಿಗೆ ಅಂದರು. ನಾವ ಬ್ಯಾಡ್ರಿ ಎಲ್ಲ ನಮ್ಮದು ಗುಟ್ಟು ಗೊತ್ತಾಗ್ಬಿಡ್ತೈತಿ, ಇಲ್ಲೇ ಇರು ಅಂತಂದು ನಿಮ್ಮ ಹೊಲದಾಗ ಅಲ್ಲೇ ನಿಂದ್ರಿಸಿ ಬಂದೀವಿ. ನೀನು ಬರ್ತೀನು ಒಂದಿಟ್ಟು? ಹೌದಾ? ಇವನು ಮಕ್ಕೊಂಡನ, ಏನು ಮಾಡಲಿ? ಎತ್ನಂದ್ರೆ ಮತ್ತು ಯಾರಿಗೂ ಹಿಡಿಯೋಕೆ ಆಗಂಗಿಲ್ಲ. ಸಂಬಾಳ್ಸಾಳ ಭಾಳ ವಜ್ಜೆ ಐತಿ. ಅದ್ರಾಗ ನಾನು ನಮ್ಮ ಹೊಲನೂ ನೋಡಿಲ್ಲ. ಈಗ ನೀನೇ ನನ್ನ ಜೊತೆ ಬರಬೇಕು. ಏನು ಹೇಳಿ ಹೋಗೋದು ನಾವೀಗ? ನಂಗೆ ಆಮೇಲೆ ಭಾಳ ಹೆದರಿಕೆನೂ ಆಗಕತ್ತೈತ್ಲೇ ಕನಕ. ಏನ್ಲೇ ಮಾಡಲಿ? ಅಯ್ಯ ಯವ್ವ, ಅಲ್ಲ ನಿಮ್ಮ ಮಾವನ್ ನೀನು ಭೇಟಿ ಆಗಕ್ಕೆ ಹಿಂಗೆ ಹೆದರಿದ್ರೆ ಹೆಂಗೆ ಮಾಡಲಿ? ಏನಾಗೋದಿಲ್ಲ, ಏನಾರ ಒಂದು ಸುಳ್ಳು ಹೇಳಿ ಹೋಗುಂಬಾ. ಮತ್ತಿಲ್ಲ ಅಂದ್ರೆ ಅವ್ರು ಏಟತ್ತು ನಿಂದಿರ್ಬೇಕಲ್ಲಿ ಹೊಲ್ದಾಗ. ಅದಾಗ ಏನು ಸುಳ್ಳು ಹೇಳಲಿ ನನಗಂಕ್ರು? ಹಾಂ, ಹೆಂಗೂ ಇವಂಗ ನಿನ್ನೆಯಿಂದ ನೆಗಡಿ ಆಗೈತಿ. ನಾನು ಹೇಳ್ದೆ ಏನೇನ ಅಂದ್ಲ, ಅದನ್ನು ಮಾಡಿ ಇದನ್ನು ಮಾಡಿ ಅಂತಂದು. ನೀನು ಕಡೆ ಕುಡಿ, ಅದು ಕುಡಿ, ಇದು ಕುಡಿ, ಏನಾಗೋದಿಲ್ಲ ಹಂಗೆ ಹಿಂಗೆ ಅಂದ್ಲ. ಅವಂಗೊಂಚೂರು ಕಮ್ಮಿನೇ ಆಗೈತೆ. ಹಂಗೆ ನೋಡಿದ್ರೆ ನಾನು ಹೋಗಿ ದವಾಖಾನಿಗೆ ಹೋಗಿ ಔಷಧಿ ಇಸ್ಕೊಂಬರ್ತೇನೆ. ಇವನು ಕರ್ಕೊಂಡೋಗಿ ತೋರಿಸ್ತೀನಿ. ಎದ್ಯಾಗ ಕಫ ಆದಂಗೆ ಆಗೈತೆ ಅಂಥೇಳಿ ಕೂಸು ಕರ್ಕೊಂಬಂದ್ಬಿಡ್ತೇನೆ. ಹಂಗೆ ಬರೋ ಮುಂದಾಗ ದವಾಖಾನಿಗೆ ಹೋಗಿ ಇವನು ತೋರಿಸ್ಕೊಂಡು ಬಂದುಬಿಡಕ್ಕೆ ಬರ್ತೈತಿ. ಹೌದಿಲ್ಲ? ಅಯ್ಯೋ ನನ್ನ ಹಡ್ದವ, ದವಾಖಾನಿ ಇರೋದು ಇತ್ಲಾಗ, ಹೊಲ ಇರೋದು ಅತ್ಲಾಕಿಂದ ಇತ್ಲಾಗ ಎಷ್ಟು ಪರ್ಲಾಂಗ್ ದೂರ ಐತೆ ಗೊತ್ತೇನ? ನಡೆದ ಹೋಗ್ತೈತೆ ಅವ್ನ ಕಾಲ ಆಟ. ಹೌದಾ? ಮತ್ತೆ ಏನು ಮಾಡೋಣೀಗ? ನಂಗಂತೂ ಏನೂ ತಿಳಿವಲ್ದು. ಒಂದು ಕೆಲಸ ಮಾಡೋಣ, ನಾನು ಮಾವರ ಜೊತೆ ಮಾತಾಡ್ತೀನಿ. ನಿಮ್ಮವ್ಗೆ ಕೂಸು ಕೊಡ್ತೇನೆ. ನಿಮ್ಮವರು ಕರ್ಕೊಂಡೋಗಿ ನಿಮ್ಮವ್ವ ಕೂಸು ತೋರಿಸ್ಕೊಂಡು ಔಷಧಿ ತೊಗೊಂಡು ಬಂದುಬಿಡ್ಲಿ ಮನೆಗೆ. ಅಟ್ರಂತಲೇ ನಾವು ಬಂದುಬಿಡ್ತೀವಿ. ಅಲ್ಲೇ ಹೊರಗೆ ನಮ್ಮದು ಬಂಕ್ ಐತಲ್ಲ, ಅತ್ತ ಕಡೆಗೆ ಕುತ್ಕೊಂಡು ಕೇಳು ಕೂಸು ಇಟ್ಕೊಂಡು 10 ನಿಮಿಷನಾಗ ನಾವು ಬಂದುಬಿಡೋಣಂತ. ಆತಕ್ಕವ ಹಂಗೆ ಮಾಡೋಣ. ಬಾ, ಏನಾರ ಒಂದು ಹೇಳಿ ಬಾ. ಮತ್ತು ಅವ್ರಿಗೆ ಹೆಂಗೆ ಮಾಡ್ತಾವ ಏನು ಮಾಡ್ತಾವ ನೋಡು ದರಿದ್ರಗಳು. ನಾನೆಲ್ಲ ಮಾತಾಡ್ತೀನಿ, ನೀ ಹಿತ್ತಲ್ದಾಗಿರು. ಹಿತ್ತಲ್ದಾಗ ಏನು ಕೂಸು ನಾನೇ ಎತ್ಕೊಂಡ್ಬರ್ತೀನಿ, ನೀ ತಯಾರಾಗು. ತಯಾರನ್ನಕ್ಕೇನು ನಾವೇನು ಮದ್ವೆಗೆ ಹೊಂಟಿವ ದಿಬ್ಳ್ಕೊಂಟಿವ? ಹಿಂಗೆ ಬರ್ತೀನಿ ನಡಿ, ಏನಾಗಿಲ್ಲ. ಸೀರೆ ತೊಗೊಂಡಿದ್ದೈತಿ, ಚಲೋನು ಐತಿ ಸೀರೆ, ನಡಿ ಹೋಗೋಣ. ಬಾಬಾ ಯಾಕ ಹೊತ್ತಾಗತ್ತ ಬಾ. ಹಂಗಂದ್ರೆ ವೆಮ್ಲಿ ಕರೆಯಕತ್ಲವ, ತಡಿ ಬರ್ತೀನಿ. ಎಲ್ಲಿ ಹೋಗಿದ್ಲೆ? ಆ ಕಡೆ ಕೋಣೆಗಿದ್ದೆ, ಇವ್ನು ಮಲಗ್ಸಕತ್ತಿದ್ದೆ. ಏನಾದ್ರೂ ಇತ್ತೀರ? ಅಲ್ಲ, ನಿನಗೇನು ಮಾಡಂತ ಹೇಳಿತ್ತು, ಏನು ಮಾಡಿ ನೀನು? ಏನು ಮಾಡಿನ್ರಿ ಇತ್ತೀರ? ನನಗೆ ರೊಟ್ಟಿ ಬೇಕು, ಚಂದಾಗ ರೊಟ್ಟಿ ಪಲ್ಯ ಮಾಡಿ ಇಡು. ನಾನು ಒಂದಿಟ್ಟು ಹೊರಗೆ ಹೊಂಟೀನಿ, ಹೋಗಿ ಬರ್ತೀನಿ. ಆ ಟನತ್ಲಿಗೆನ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಸರು 11 ತಯಾರಿರ್ಬೇಕು. ಏನು ಅತ್ತೀರ, ಇವತ್ತು ರೊಟ್ಟಿ ಯಾಕೆ ಮಾಡನ್ರಿ? ಯಾಕೆ ಮಾಡೋಣಂದ್ರ ಹೊಟ್ಟಿಗೆ ತಿನ್ನಕ ತಿಂತೀಯ ಇಲ್ಲ? ನಿನಗೆ ಇವತ್ತೇನು ರೊಟ್ಟಿ ತಿನ್ಬೇಕು ಅನ್ಸೈತೆ, ತಿನ್ನಬಾರ್ದು ಅನ್ಸೈತೆ, ಉಪವಾಸ ಇರ್ಬೇಕು ಅನ್ಸೈತಾನ? ನೀ ಬೇಕಾರಿರು, ನಮ್ಮನ್ನ ಯಾಕೆ ಉಪವಾಸ ಕೆಡ್ತಿಲ್ಲ? ಹೊಸ್ರನ್ನ ಮಾಡ ಚಂದಾಗ ರೊಟ್ಟಿ ಪಲ್ಯ ಮಾಡಲಿಲ್ಲ ಅಂದ್ರೆ ಹೆಂಗೆ? ಮನೆಯಾಗ ಇಂಥ ಪರಿ ಕೆಲಸ ಇರ್ತಾವು, ಮಾಡಾರ ನಾವು. ಚಂದಾಗ ರೊಟ್ಟಿ ಪಲ್ಯ ಮಾಡಿಟ್ಟ ನೀನು ಏನಾರ ಮಾಡ್ಬೇಕು ಬೇರೆ ಕೆಲಸನ. ನೀನೇನಾರ ಕೂಸಿನ ಯಾವ ಮಾಡ್ಕೊಂಡು ಸುತ್ತರ್ಕೊಂಡು ಕೂತಿ ಮತ್ತು ಗೊತ್ತಲ್ಲ ಒಡ್ಗಟ್ಟಿನ ತೊಗೊಂಬರ್ತೀನಿ ಮಗಳ. ಅತ್ತಿ ಈಗ ನೀ ಎಲ್ಲಿ ಉಂಟಿ? ನಾ ಎಲ್ಲರೂ ಯಾಕೆ ಹೋಗಲೇಕ? ನಿನಗೇನಲ್ಲಿ ನಿನಗೇನು? ಹೋಗ ಅಡುಗೆ ಮನೆಗೆ ಹೋಗಿ ನಾವು ಎಷ್ಟು ಹೇಳ್ತೀವಿ ಅಷ್ಟು ಕೇಳ್ಬೇಕು. ಅದನ್ನಂದ ಕರಿ. ಹೋಗಿ ಮೊದ್ಲು ಅಡುಗೆ ಮನೆಗೆ ರೊಟ್ಟಿ ಮಾಡಿ ಚಂದಾಗ ಅಡುಗೆ ಮಾಡಿಡು. ಬರ್ತೀವಿ ನಾವು, ನಾನು ನನ್ನ ಮಕ್ಕಳು ಕೂಡ ಹೊಂಟೀವಿ. ಅಂದ್ರೆ ಆಟತ್ತಿಗೆಲ್ಲ ಬಿಸಿ ಬಿಸಿದ ಮಾಡ್ತಿದ್ನಲ್ಲ, ಏಟತ್ತಾಗತ್ತೆ ನಿಮ್ದು ಬರೋದು? ಬಸ್ ಹಿಡ್ಕೊಂಡು ಹೋಗಿ ಬರ್ಬೇಕು. ಏಟತ್ತಾಗತ್ತೆ ಏನ ಗೊತ್ತಿಲ್ಲ. ಒಟ್ಟು ಮಧ್ಯಾಹ್ನ ಬರ್ತೀವಿ ಊಟದ ಹೊತ್ತಿಗೆ. ತಯಾರಿರಲಿ ಆಟ. ಮಾಡ್ತೀನಿ. ಚಿಗಗಳು ಬರ್ತಾರ ಇಬ್ರು? ಯಾಕ ಹಂಗೆ ಕೇಳಾಕತ್ತಿ? ಹೌದು, ನಿಮ್ಮ ಚಿಗವ್ರನ್ನ ಕರ್ಕೊಂಡು ಹೋಗ್ತೀನಿ. ನಿನ್ನ ಗಂಡಿಲ್ಲ ನಾವು ಇಲ್ಲ ಅಂತಂದು ಮಗ್ಲು ಯಾವಕ್ಕಿ ಮನೆಗಾರ ಕುತ್ಕೊಂಡು ಹೋಗಿ ಕುಂದಿರ್ಬೇಕಲ್ಲ, ತಲೆ ಗುಡಿಸ್ಕೊಂಡು ಕಲ್ಲವ್ ಬಾ ಮಲ್ಲವ್ ಬಾ ಹಂಗ ತಿಂಗ ತ್ವಾಳ ತ್ಲಟ್ಟ ತ್ಲೋಬಾನ ಅಂತಂದು ಮತ್ತು ಬಂದ ಮ್ಯಾಗ ಯಾವಾಕ್ಯಾರ ಹೇಳ್ಬೇಕಲ್ಲ. ನಿನ್ನ ಸೊಸಿ ಬಂದು ನಮ್ಮ ಮನೆಗೆ ಕುಂತಿದ್ಲು ಅಂತಂದು ನೋಡಿ ಮತ್ತೆ ಏನಾಗತ್ತನ ಗೊತ್ತಿಲ್ಲ. ಸಾಕಿನ್ನ ಆಕಿನ್ನ ಕೆಲಸ ಬಿಡಿಸ್ತೀನಿ, ಬರಬೇಡ ಅಂತ ಹೇಳ್ತೀನಿ. ಕನಿಕಿಗೆ ನಾಳೆ ಇವತ್ತ ಇನ್ನಕ್ಕಿನ್ನ ನಾಳೆಯಿಂದ ಬರಬೇಡ ಅಂತಾನೆ ಹೇಳ್ತೀನಿ. ಇವತ್ತು ಕೊನೆ ಮಾಡಂತ ಹೇಳ್ತೀನಿ ಕೆಲಸನ. ಆಕೆ ಇದೇನೈತಕಿ ಮಕ್ಕಕ್ಕೆ ಹೋಗೋದು ರೊಕ್ಕನ ಎಲ್ಲ ಚುತ್ತ ಮಾಡಿ ಕಳಿಸ್ತೀನಿ. ನಾಳೆಯಿಂದ ಬಟ್ಟಿ ಒಗ್ಯಾಣ ಎಲ್ಲ ನಿಂದ. ಮುರಿಯುತ್ತೀರ ಆತ್ರಿ. ಯವ್ವ ಚಂದ್ರಕ್ಕ, ಶಶವ, ಕನಕಿ ಯಾಕ ಎಲ್ಲೇ ಹೋದ್ರಲ್ ಬೇ? ಭಾರಿ ತಯಾರಾಗಿದ್ರು 3 ಮಂದಿ.
ಏನೈತನವ ಏನಾರ ಹೇಳೋಕ್ಕವ ಏನಾರ ನಾನು ಹೇಳಕ್ಕ ಏನಿಲ್ಲ ತಮ್ಮ ಪಾಡಿ ತಾವು ಹೋಗಿ ಬರ್ತೀನಿ ಮಧ್ಯಾಹ್ನ ನಮಗೆ ಊಟಕ್ಕೆ ತಯಾರು ಮಾಡು ಊಟದ ಹೊತ್ತಿ ಬರ್ತೀವಿ ಅಂತ ಹೇಳೋದ್ರು. ಎಲ್ಲಿಗೆ ಹೋದವು ಏನು ಮಾಡ್ತಾವೋ ಏನೂ ಗೊತ್ತಿಲ್ಲ. ನಡಿ ಮಾವರನ್ನ ಭೇಟಿಯಾಗಿ ಬರೋಣ. ಚಲೋ ಆತು ಕೂಸತಿಗೆ ದವಾಖಾನೆ ಬೇಕಾರೆ ಈಗ ಹಿಂದಗಡೆ ಹೋಗೋಣಂತ. ಬಡ ಕೂಸತಿಗೆ ಹೋಗಿ ಬರೋಣ. ಸರಿ ಚಲೋನ ಆತು ಒಂಥರ. ಬಾ ಹೋಗೋಣ. ಕೂಸತಿಗೆ ಬಾ. ನಾ ಬಂದೆ. ಎಲ್ಲಿಯ ಮಾವರ ಚಂದಗೈತು ಅವನ್ನ ಜರಿತಾನವ ಕುಂದ್ರುದಿಲ್ಲ. ನಾವ ಎತ್ಕೋಬೇಕು. ಇಲ್ಲ ಅಲ್ವೇ ಹಿಡ್ಕಂಡಿ ನನ್ನ. ಬಂದ ನೋಡ್ರಲ್ಲಿ ಅಜ್ಜಾರ. ಮಾವರ ಆರಾಮದಿರಿ? ಹ್ಞೂನವ್ವ, ಆರಾಮದೀನಿ ನನ್ನ ಮಗಳ. ನೀ ಆರಾಮದಿಯ? ಯವ್ವ ಹೆಂಗೆ ನೋಡ್ಕೊತಾಳವ ಶಂಕರಿ? ಚಲೋ ನೋಡ್ಕೊಂತಾನ? ಮಾವರ ನಿಮ್ಗೆ ಗೊತ್ತಿಲ್ದಾರದ್ದು ಏನೈತ್ರಿ, ಇವರಿಬ್ರು ಚಿಗವುಗಳು. ನಿಮ್ಮ ಮಗ ಅಂತರೂ ಮನೆಯಾಗ ಇರೋದಿಲ್ಲ. ಇನ್ನು ನಿಮ್ಗೆ ಗೊತ್ತಲ್ಲ ಅತ್ತಿಯರ ಬಗ್ಗೆ. ನಾನು ಮನ್ಯಾಗ ಚಾಕ್ರಿ ಮಾಡಾಕಿರೋ ಆಳು. ಈಗೂ ಎಲ್ಲೇ ಹೊರಗೆ ಹೋದ್ರು. ಅವು ಎಲ್ಲಿ ಮನ್ಯಾಗ ಇರ್ತಾವವ್ವ? ಮನ್ಯಾಗ ಇರ್ತಿದ್ದಿಲ್ಲ ಒಟ್ಟ. ಈಗ ಇನ್ನ ನೀ ಬಂದಿದಿ ಮತ್ತು ಮನ್ಯಾಗ ಬಂಗಾರ ಬೆಳ್ಳಿ ಸಾಮಾನು ಅದಾವು ಮತ್ತು ತೊಗೊಂಡು ಓಡೋದ್ರ ಅನ್ನೋದಕ್ಕೆ ಅಜ್ಜಗಾಲ್ ಯಾರೋ ಒಬ್ರು ಇರ್ತಾರ. ಇಲ್ಲ ಅಂತಿದ್ರೆ ಅದೇನು ಇರೋದಿಲ್ಲ. ಈಗೂ ಹೋಗ್ಯಾರ ಅಂದ್ರೆ ಮಧ್ಯಾಹ್ನ ದೊಡ್ಡತ್ತಿಗೆ ಬರ್ತಾರೆ. ತಲೆ ಕಿಶಬೇಡ ನೀನು. ಹ್ಞೂ ರೀ ಮಾವರ. ಅದ್ರ ಈಗ ನಾ ಇದಕ್ಕೆ ನಿಮ್ಮನ್ನ ಭೇಟಿ ಆಗ್ಬೇಕು ಅಂದ್ರಿ. ಈಗ ಇಷ್ಟು ದಿನ ಅವರು ದೊಡ್ಡರಿದ್ರಲ್ರಿ, ಅವ್ರ ಮಗಳಿದ್ ನೋಡ್ರಿ ಮೀನಾಕ್ಷಿ. ಆಕಿನ ಇವರು ಮುಡ್ತಾನು ಇದ್ದಿದ್ದಿಲ್ರಿ. ಆ ಹುಡುಗಿ ಹೊಟ್ಟೆ ಹಸ್ಕೊಂಡು ಹತ್ರನು ಹೋಗೊಬ್ರು ಯಾರು ಅದಕ್ಕೆ ಏನು ಅಂತಂದು ಎತ್ಕೊಂಡು ನೋಡ್ತಿದ್ದಿಲ್ಲ. ಈಗ ಆಕಿನ ದೇಕರಿಕೆ ಮಾಡ್ತಾರ್ರಿ. ಒಂಚೂರು ಅಳಂಗಿಲ್ಲ. ಓಡೋಗಕ್ಕಿಗೆ ಏನಾತಂತ ನೋಡ್ತಾರ. ಆಮೇಲೆ ಇಷ್ಟು ದಿನ ಆ ಹುಡುಗಿ ನನ್ನ ಹಿಂದಿಂದ ಬರ್ತಿದ್ದಿದ್ದು ಈಗ ಅವ್ರ ಅತ್ತಿಯರ ಮಾತು ಕೇಳಂಗೆ ತಯಾರು ಮಾಡಿಬಿಟ್ಟಾರೆ ಒಂದು ವರ್ಷದಾಗ. ನನಗೆ ಏನು ಹೇಳಿದ್ರು ಆಕಿ ನನ್ನ ಮಾತು ಕೇಳುವಳ್ಳು, ನನ್ನ ಕಡೆ ಬರುವಳ್ಳು. ಈ ಬೇಸರ ಮಾಡ್ಕೊಬೇಡ್ರಿ ಮಾವರ. ನಿಮ್ಮ ಎರಡು ಹೆಣ್ಮಕ್ಳು ಆಡ್ದಂಗನ ಆಡಕತ್ಬಿಟ್ಟಲ್ರಿ. ಅದಕ್ಕೆ ನನಗೆ ಯಾಕೆ ಒಮ್ಮಿದ್ದು ಮಕ್ಳು ಇಂಥ ಪರಿ ಬದಲಾವಣೆ ಅನ್ನೋದು ಗೊತ್ತಾಗಲಿಲ್ಲ. ಆದ್ವಾಗ ಕನಕ ಅಂದ್ಲು ನೀವು ಬಂದು ಹೋದ್ರಿ ಏನೇನೋ ಜಗಳ ಆಯ್ತು ಅಂತಂದು. ಅದಕ್ಕೆ ಕೇಳಿದ್ದೀನಿ ರೀ ಮಾವರ. ಹೌದಾ? ಹ್ಞೂ ರೀ ಮಾವರ. ಚಲೋ ಅಥವಾ ಈಗಾರ ಹುಡುಗಿನ ಚಂದ ನೋಡ್ಕೊಳಕತ್ತಾರಲ್ಲ. ಏನಿಲ್ಲ, ಇವರು ಎಲ್ಲಾನು ಆಸ್ತಿನ ನನ್ನ ಹೆಸರು ಬರಿ ಅಂತಂದು 4 ಮಂದಿ ಗುದ್ದಾಡಕತ್ರ. ಅದಕ್ಕೆ ಆ ಹುಡುಗಿನ ನಾನು ಬಂದಾಗ ನೋಡಿದ್ನಲ್ಲ, ನಿಂತಿದ್ದಿಲ್ಲ. ಆ ಹುಡುಗಿನ ಒಂದು ಮೂಲೆಯಾಗ ಹೋಗೋದು ಇವ್ರ ಪಾಡಿಗೆ ಇವ್ರು ಉಣ್ಣೋದು ತಿನ್ನೋದು ಏನು ಮಾಡ್ತಿದ್ದಿಲ್ಲ ದೇಕರಿಕಿನ. ಅದಕ್ಕೆ ದೇಕರಿಕಿನೂ ಮಾಡ್ಬೇಕು ಮತ್ತು ಇವ್ರಿಗೆ ಬುದ್ಧಿನೂ ಬರ್ಬೇಕು ಅಂದ್ರೆ ಆಸ್ತಿ ಯಾರು ಇವ್ರ ಹೆಸರು ಬರಿಬಾರ್ದು ಅಂತಂದು ನಾನು ಏನು ಮಾಡಿದ್ನಿ ಅಂದ್ರೆ ಓಟು ಆಸ್ತಿನೂ ಮೀನಾಕ್ಷಿ ಹೆಸರು ಬರ್ದೆ. ಅಷ್ಟ ಅಲ್ಲ, ಅದು ಮತ್ತ ಓಟೋ ಆಸ್ತಿ ಮೀನಾಕ್ಷಿ ಹೆಸರು ಬರ್ದಿನಿ ಅಂದ್ರೆ ಆಕಿನ್ನ ನೆಟ್ಟೆ ಮಧ್ಯಾಹ್ನ ನಿಗುರು ಬಡ್ದು ನೀರು ಕುಡಿಯಾರದಾರ ಇವರು. ಅದಕ್ಕೆ ಆಕಿ 18 ವರ್ಷ ಆಗೋವರೆಗೂ ಯಾರಿಗೂ ಆಸ್ತಿ ಮೇಲೆ ಅಧಿಕಾರ ಇರಂಗಿಲ್ಲ. 18 ವರ್ಷ ಆದ್ಮ್ಯಾಗ ಆಕಿ ಯಾರಿಗೆ ಬರ್ದು ಕೊಡ್ತಾಳ ಆಸ್ತಿ, ಎಲ್ಲ ಆಸ್ತಿನೂ ಅವ್ರದ್ದು. ಆಮೇಲೆ ಈಗ ಅವ್ರು ಉಣ್ಬೇಕು ಅಂದ್ರೆ ಆ ಹುಡುಗಿನ ಚಂದಾಗ ನೋಡ್ಕೋಬೇಕು. ಯಾರಕ್ಕಿಂತ ನೋಡ್ಕೊಂತಾರ ಅವರ ಎಲ್ಲ ಆಸ್ತಿ ಉಣ್ಣಕ್ಕಾಗೋದು. ಅವರ ಈ ಮನೆಯಾಗಿರೋದು ಮನಿಯಿಂದ ಹಿಡಿದು ತ್ವಾಟದಿಂದ ಹಿಡಿದು ತ್ವಾಟ ಪಟ್ಟಿ ಮನಿ ಎಲ್ಲಾನು ಮೀನಾಕ್ಷಿ ಅವನ ಹೆಸರಲ್ಲೇ ಬರ್ದು ಇಟ್ಬಿಟ್ಟಿ ನೋಡು. ಮತ್ ನಿನ್ನ ಮಗನ ಹೆಸರಲ್ಲಿ ಏನು ಬರ್ದಿಲ್ಲ ಅನ್ಕೋಬೇಡ. ನಿನ್ನ ಮಗನ ಹೆಸರಲ್ಲೂ ಆಸ್ತಿ ಐತಿ. ಆದ್ರ ಇನ್ನ ಅವ್ ಹುಟ್ಟಿದ್ದಿಲ್ಲಲ್ಲ, ಹಂಗಾಗಿ ಏನು ಬರ್ದಿಲ್ಲ. ಅವನ ಹೆಸರಲ್ಲಿ ಏನು ಕೊಡ್ಬೇಕು ಕೊಡ್ತೀನವ, ನೀ ತಲೆ ಕಿಶಬೇಡ. ಆದ್ರೆ ಈ ಗುಟ್ನ ಯಾವ್ದ ಕಾರಣಕ್ಕೂ ನಿನ್ನ ಮಗನ ಹೆಸರಲ್ಲಿ ಆಸ್ತಿ ಐತಿ ಅಂತ ಹೇಳಕ್ ಹೋಗ್ಬೇಡ. ಏನು ಇಲ್ರಿ ಮಾವರ, ಹೇಳಲ್ಲ. ಅದಕ್ಕೆ ಅಂದ್ರೆ ಮೀನಾಕ್ಷಿನ ಅಂತ ಪರಿ ಇವ್ರೀಗ ಪ್ರೀತಿ ಮಾಡೋದು ಇಲ್ದೇ ಇರಮ್ಮ ಮತ್ತೆ ಉಕ್ಕಿ ಬರೋದಕ್ಕೆ ಮ್ಯಾಗ ಆಸ್ತಿ ಸಂಬಂಧ ಅಂದ್ರೆ ಮೀನಾಕ್ಷಿ ಏನು ಮಾಡೋಕ್ಕಾಗಲ್ಲ ಇವರು 18 ವರ್ಷ ಆಗೋವರೆಗೂ. ಒಂದ್ ಒಳ್ಳೆ ಏನಾರ ಮಾಡಿ ಮೀನಾಕ್ಷಿಗೆ ಏನಾರ ಆತು ಅಂದ್ರ ಎಲ್ಲ ಆಸ್ತಿ ಇರೋದು ಬರೋದು ಓಟು ಯಾರ ಹೆಸರ್ಲೋಕತ್ತೇಳು? ಯಾರ ಹೆಸಲ್ರಿ ಮಾವರ? ಇನ್ಯಾರ ಹೆಸರ್ಲೆ? ಓಟುನು ನಿನ್ನ ಹೆಸರಲ್ಲೇ ಬರ್ತೈತಿ. ನೀನ ಅಲ್ಲಕ್ಕಿ ತಾಯಿ, ನಿನ್ನ ಹೆಸರಲ್ಲೇ ಬರ್ದಿ ನಾನು. ಓ ಹೌದನ್ರಿ ಮಾವರ? ಹೂನಮ್ಮ, ಮತ್ತ ತಾಯಿ ನೀನೋದಿಲ್ಲ ತಂದೆ ನನ್ನ ಮಗ, ಮತ್ತೆ ಇನ್ಯಾರಿ ಬರೀಲಿ? ಈಗ ನೀನ ಆಕಿಗೆ ಎಲ್ಲಾನು ಆಕಿನ ನೋಡ್ಕೋಬೇಕಾಗಿರಕ್ ನೀನು. ಆದ್ರ ಮನ್ಯಾಗ ಆಗಕತ್ತಿರೋದು ಬ್ಯಾರೆ ರೀ ಮಾವರ. ಅಂದ್ರೆ ಈ ವಿಷಯ ಗೊತ್ತಿಲ್ಲನ್ರಿ ಅವ್ರಿಗೆ ನನ್ನ ಹೆಸರಲ್ಲೇ ಬರುತ್ತೆ ಅನ್ನೋದು? ಹೇಳಿಲ್ಲ. ಆಮೇಲೆ ಅವ್ರು ನಿನಗೆ ಏನಾರ ಮಾಡಿಬಿಡ್ತಾರ. ಈ ಗುಟ್ನ ನೀನು ಅವ್ರ ಮುಂದೆ ಹೇಳ್ಬಿಡವಾ. ನಿನ್ಗೆ ಆಮೇಲೆ ನಿನಗೆ ಏನಾರ ತೊಂದರೆ ಮಾಡ್ತಾರ ಅವರು ಆಸ್ತಿ ಸಂಬಂಧ. ಎಲ್ಲ ಊರವ್ರ ಮುಂದೆ ನಾನು ತವ್ರ ಮನೆ ಆಸ್ತಿ ಅಂತ ಹೇಳ್ಕೊಂಬಂದಿಲ್ಲಲ್ಲ. ತವ್ರ ಮನೆ ಆಸ್ತಿ ಎಷ್ಟೈತಿ ಏನು ಎಲ್ಲಾನು ಅಳಿಸಿ ಗುಡಿಸಿ ಈಗ ಓಟು ಆಸ್ತಿನ ಬರ್ದಿ ನೋಡ್ ಮೀನಾಕ್ಷಿ ಅವನ ಹೆಸರಲ್ಲಿ.
ಸುಮ್ಮನಿದ್ಬಿಡು ನಾ ಅವ್ರಿಗೆ ಏನು ಹೇಳಿನಿ ಅಂದ್ರೆ ಮೀನಾಕ್ಷವ್ 18 ವರ್ಷ ಆಗೋವರೆಗೂ ನೋಡ್ಕೊಳಕಬೇಕು, ನೋಡ್ಕೊಳ್ಳಿಲ್ಲ ಅಂದ್ರೆ ಆಸ್ತಿ ಬರೋದಿಲ್ಲ. ಆಕಿಗೆ ಏನಾರ ಆತಂದ್ರೆ ಎಲ್ಲ ಆಸ್ತಿನೂ ನಾನು ಮಠದ ಹೆಸರಿಗೆ ಬರ್ದೀನಿ ಅಂತಂದು ಹೇಳ್ಬಿಟ್ಟಿನಿ. ಎಲ್ಲ ಮಠಕ್ಕೆ ಹೋಗುತ್ತಂತಂದು ಅದಕ್ಕೆ ಓಸ್ರು ಹೆದರಿ ಮೀನಾಕ್ಷವನ್ನ ಅಷ್ಟು ಉಪ್ಪು ಮಾಡಕತ್ತಾರ ಆಟ. ಓ ಹೌದನ್ರಿ ಮಾವರ, ಇನ್ನು ಮ್ಯಾಗ ಐತ್ ನೋಡ್ರಿ ಅವರಿಗೆ. ಅಂದ್ರೆ ಈಗ ರೊಕ್ಕ ರೂಪಾಯಿ ಎಲ್ಲ ಮೀನಾಕ್ಷಿ ಹೆಸರಲ್ಲೇ. ಮೀನಾಕ್ಷಿಗೆ ಏನು ಬುದ್ಧಿಲ್ಲ, ಹಂಗೆಲ್ಲ ನೋಡಿದ್ರೆ ನಿನ್ನ ಹೆಸರಲ್ಲೇ. ಇದನ್ನ ಹೇಳಕ್ಕೆ ನಾನು ನಿಮ್ಮ ಮನೆಗೆ ಬರ್ಬೇಕು ಅನ್ಕೊಂತಿದ್ದೆ. ನೀವು ಬಂದೆ ಅಂದ್ರೆ ನಿನಗಿನ್ನ ಏನೋ ತೊಂದರೆ ಮಾಡ್ತಾವೋ ಏನೋ. ನನಗೂ ಮತ್ತೀಗ ಅಲ್ಲಿ ನನಗೂ ಹೆಂಡತಿ ಮಕ್ಕಳು, ನನ್ನ ಮಗಳು ಮದುವೆ ಐತವ ಅಲ್ಲಿಗ ನಿನ್ನ ಆದ್ನಿದು. ಹೌದ್ರಿ ಮಾವರ, ಅಲ್ಲಿನೂ ನಾದ್ನಿದಾಳನ್ರಿ. ಹಾ, ಅಲ್ಲಿ ಒಬ್ಬಕ್ಕೆ ಮಗಳು ಒಬ್ಬ ಮಗ ಅದಾನ. ಮಗನ ಮದುವೆ ಆಗಿ ತಿರುಗಿ ಸೊಸಿ ಬಂದಾಳ. ಅಲ್ಲಿ ನಾದ್ನಿದು ನಿಮ್ಮ ನಾದ್ನಿ ಮದುವೆ ಐತವ. ಅದಕ್ಕೊಂದೀಟ್ ನಾನು ಅಲ್ಲೇ ವ್ಯಸ್ತ ಆಗಿದ್ನ್ಯಾ, ಹಂಗಾಗಿ ಬರೋಕ್ಕಾಗಲಿಲ್ಲ ಮಗಳ. ನಿನಗೆ ಹೇಳ್ಬೇಕು ಅಂದೆ. ಆಸ್ತಿ ಪತ್ರ ನಿನ್ನ ಕೈಯಾಗ ಕೊಡ್ಬೇಕು ಅಂದೆ. ಬ್ಯಾಡ್ರಿ ಮಾವರ, ಆಸ್ತಿ ಪತ್ರ ಎಲ್ಲ ನಿಮ್ಮ ಹತ್ರ ಇರಲಿ. ಅಯ್ಯೋ ನಮ್ಮಕ್ಕೇನು ಅಲ್ಲ, ಅವರು ಬಡ್ದಾಡ್ತಾರೆ. ಈಕಿಗೆ ಬುದ್ಧಿ ಐತೆ ಇಲ್ಲ ಅಂತೀನಿ ನಾನು. ಈಗ ಇವ್ರ ಜೊತೆ ಹೊಡೆದಾಡ್ತಾಳ, ನಾಳೆ ಆ ಮಕ್ಕಳ ಜೊತೆ ಹೊಡೆದಾಡ್ತಾಳ ನೀಕಿ. ಯಕ್ಕ ಏನ ನಾಳೆ ಮಾವರ್ಗೆ ಏನಾರ ಆತಂದ್ರೆ ಹಂಗ್ಯಾಕಂತೀಯ? ಕೇಳಿಸ್ಕೊ, ನಾನು ಮುಂದೆ ಯೋಚನೆ ಮಾಡಿ ಹೇಳಕತ್ತೀನಿ. ಆಮೇಲೆ ಆದ ಆಸ್ತಿ ಪತ್ರ ಇಟ್ಕೊಂಡು ಅವರು ಅಲ್ಲಿ ನಿನ್ನನ್ನು ಗೊಳಾಡ್ಸ್ತಾರೆ ನೋಡು. ಅದಕ್ಕೆ ಹೇಳೋದು ಕೇಳು, ತಂದು ಕೊಡು ಅಂದ್ಬಿಡು. ಕೇಳೋದು ಕರೆ ಐತವ ಕನಕ ಹೇಳೋದು. ಈಗ ಈ ಸುಳೆ ಮಕ್ಕಳ ಜೊತೆಗೆ ಗುದ್ದಾಡಕತ್ತೀಯ, ನಾಳೆ ಅವ್ರ ಜೊತೆ ಗುದ್ದಾಡಬೇಕಾಗತ್ತವ. ಹೇಳಕ್ಕಾಗಿಲ್ಲ. ರೊಕ್ಕ ತಾಮ್ರ ರೊಕ್ಕ ತಾಯಿ ಮಕ್ಕಳನ್ನ ಕೆಡ್ಸುತ್ತಾ ಅಂತದ್ರಾಗ ನೀನು ಕೊಡ್ತಾರನ? ಮಾವರ ಮತ್ತೆ ತಲೆ ಕೆಡ್ಸೋಬೇಡ, ತಂದು ಕೊಡ್ತೀನಿ. ನಿನ್ ತವ್ರ ಮನ್ಯಾಗ ನಿಂಗೆ ಗೊತ್ತಿಲ್ಲ ಇಟ್ಟವ. ನಿನ್ ತವ್ರ ಮನೆ ನೀನು ಮಾಡೋಕ್ಕಾಗಲ್ಲ, ನಿನ್ ಸೈ ಇಲ್ದ. ಏನು ತಂದು ಕೊಡ್ತೀನಿ. ಇವತ್ತು ನಾ ತಂದಿಲ್ಲ, ನನ್ನ ಮಗಳು ಮದುವೆ ಆಗಲಿ ತಂದು ಕೊಡ್ತೀನಿ ಅಂತ. ಎಲ್ಲಾನು ನಿನ್ನ ಹೆಸರಿನ ಆಯ್ತು ನೋಡುವ. ಈಗೆಲ್ಲದಕ್ಕೂ ಒಂಥರ ನೀನ ಯಜಮಾನಿ. ಅವ್ರಿಗೆ ಈ ವಿಷಯ ಗೊತ್ತಿಲ್ಲ, ನಿನಗೆ ಗೊತ್ತೈತಲ್ಲ. ಆದ್ರಿ ಮಾವರ, ನನ್ನನ್ನು ಆಟ ಆಡಿಸಿದ್ರಲ್ಲ, ಇನ್ನು ಮೇಲೆ ನಾನು ಆಟ ಆಡಿಸ್ತೇನೆ.